Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 6M BComಗೆ ಇರುವಂಥ ಒಂದು ಲೆಸನ್ ಆಗಿದೆ, ಅಂದರೆ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ಆ ಒಂದು ಸಬ್ಜೆಕ್ಟಲ್ಲಿ ನಾನು ಆಲ್ರೆಡಿ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಚಾಪ್ಟರ್, ಅಂದರೆ ಯೂನಿಟ್ 2 ವೀಡಿಯೋನ ಇಲ್ಲಿ ಪಾರ್ಟ್ 1 ವೀಡಿಯೋನ ಈ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವುದು ಅಂದರೆ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿ. ಸೊ ಇಲ್ಲಿ ಅಪ್ಲೋಡ್ ಮಾಡ್ತಿರೋವಂಥ ಒಂದು ಪ್ರಾಬ್ಲಮ್ಸ್ ಯಾವ ಬೇಸಿಸ್ ಮೇಲೆ ಅಂದರೆ NPV ಬೇಸಿಸ್ ಮೇಲೆ ನಾನು ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆನಾ. ಸೊ ಇಲ್ಲಿ ನಿಮ್ಗೊಂದು ಕ್ವಶನ್ ಕೊಟ್ಟಿದ್ದಾರೆ, ಯಾವುದು ಅಂದರೆ ವೀತಾ ಕಂಪನಿ ಲಿಮಿಟೆಡ್ ಇಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ನ್ಯೂ ಇನ್ವೆಸ್ಟ್ಮೆಂಟ್ ಟು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಆರ್ ಅವೈಲಬಲ್ A and B ಕಾಸ್ಟಿಂಗ್ ₹1 lakh. ಕ್ಯಾಶ್ ಇನ್ಫ್ಲೋ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಆ್ಯಸ್ ಫಾಲೋಸ್ ಅಂತ ಹೇಳಿ ಆ ಕ್ಯಾಶ್ ಇನ್ಫ್ಲೋಸ್ನ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋಸ್ ಬಂದುಬಿಟ್ಟು ಇಯರ್ ಬಂದುಬಿಟ್ಟು 4 years ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಆಫ್ A, ಕ್ಯಾಶ್ ಇನ್ಫ್ಲೋ ಆಫ್ Bನ ಕೊಟ್ಟಿದ್ದಾರೆ. ಆ್ಯಂಡ್ ದ ಕಂಪನಿ ಹ್ಯಾಸ್ ಟಾರ್ಗೆಟ್ ರಿಟರ್ನ್ ಆಫ್ ಕ್ಯಾಪಿಟಲ್ ಅಟ್ 10%, ರಿಸ್ಕ್ ಪ್ರೀಮಿಯಮ್ ರೇಟ್ಸ್ ಆರ್ 2% ಆ್ಯಂಡ್ 8%, ಕ್ಯಾಲ್ಕುಲೇಟ್ NPV ಅಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟು ಕೂಡ ನಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ಸೊ ಇವಾಗ ನೀವು ಕ್ವಶನ್ನ ನೋಡೋದಾದರೆ ಇಲ್ಲಿ ವೀತಾ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ. ಓಕೆನಾ. ಇವರೇನು ಮಾಡ್ತಿದ್ದಾರೆ ಅಂದರೆ 2 ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ಯಾವುದು ಅಂದರೆ A and B ಅನ್ನೋ ಇನ್ವೆಸ್ಟ್ಮೆಂಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ ₹1 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ 1 lakhನ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಓಕೆನಾ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಕೊಟ್ಬಿಟ್ಟು ಕ್ಯಾಶ್ ಫ್ಲೋಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಇಯರ್ ಎಷ್ಟು ಅಂದರೆ 4 ಕ್ವಶನ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ಫ್ಲೋ ಆಫ್ A, ಕ್ಯಾಶ್ ಇನ್ಫ್ಲೋ ಆಫ್ Bನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ಗೆ ಕ್ಯಾಶ್ ಇನ್ಫ್ಲೋ ಆಫ್ A ಎಷ್ಟಿದೆ? 40,000, 50,000 ಇದೆ Bಗೆ. ಇನ್ನು ಸೆಕೆಂಡ್ ಇಯರ್ ನೋಡೋದಾದರೆ A 35,000, B 40,000, ಥರ್ಡ್ ಇಯರ್ 25,000, 30,000, ಫೋರ್ತ್ ಇಯರ್ 20,000, 30,000 ಅಂತ ಹೇಳಿ ಕ್ಯಾಶ್ ಇನ್ಫ್ಲೋಸ್ನ ಕೊಟ್ಟಿದ್ದಾರೆ. ಓಕೆನಾ. ಇದಾದಮೇಲೆ ಈ ಲೈನ್ ಕೊಟ್ಟಿದ್ದಾರಲ್ಲ, ಸೊ ಈ ಲೈನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನೋಡಿ, ದ ಕಂಪನಿ ಹ್ಯಾಸ್ ಅ ಟಾರ್ಗೆಟ್ ರಿಟರ್ನ್ ಆಫ್ ಕ್ಯಾಪಿಟಲ್ ಅಟ್ 10%, ರಿಸ್ಕ್ ಪ್ರೀಮಿಯಮ್ ರೇಟ್ಸ್ ಅಟ್ 2 and 8% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ರೇಟ್ ಆಫ್ ರಿಟರ್ನ್ ಅಂದರೆ ರೇಟ್ ಆಫ್ ರಿಟರ್ನ್ ಪರ್ಸೆಂಟೇಜ್ ಎಷ್ಟಿದೆ? ರೇಟ್ ಆಫ್ ರಿಟರ್ನ್ ಪರ್ಸೆಂಟೇಜ್ ಬಂದು 10% ಇದೆ. 10% ಇದೆ ಅಲ್ವಾ. ಸೊ ಹಾಗೆ ಅವರು ನಾವು ಯೂಶ್ವಲಿ ಇವಾಗ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರೆ ನಾವು 10% ಅಂತಲೇ ಹೇಳಿ ಕನ್ಸಿಡರ್ ಮಾಡಬೇಕಾಗಿತ್ತು. ಬಟ್ ಅವರು ಇನ್ನೂ ಮುಂದೆ ಕಂಟಿನ್ಯೂ ಮಾಡೋದು ನೋಡಿ, ಏನು ಅಂದರೆ ರಿಸ್ಕ್ ಪ್ರೀಮಿಯಮ್ ರೇಟ್ಸ್ 2 and 8%. ಸೊ ಎಗೆ 2% ಆ್ಯಂಡ್ ಬಿಗೆ 8% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟು ಕೊಟ್ಟಿರೋದು A ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಸೆಕೆಂಡ್ ಒನ್ ಬಂದುಬಿಟ್ಟು B. ಓಕೆನಾ. 2% ಆ್ಯಂಡ್ 8% ಕೊಟ್ಟಿದ್ದಾರೆ. ಎಗೆ 2%, ಬಿಗೆ 8%. ಸೊ ಇವಾಗ ನಮಗೆ ಪ್ರೀಮಿಯಮ್ ಅಂತ ನಾವೇನಾದ್ರು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಮುಂಚೆ ಅಂದರೆ ಬೇರೆ ಸಬ್ಜೆಕ್ಟ್ಸಲ್ಲೆಲ್ಲ ಪ್ರೀಮಿಯಮ್ನ ಏನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ತೀವಲ್ಲ, ಅದೇ ಥರ ಇವಾಗ ನಮಗೆ ರೇಟ್ ಆಫ್ ಕ್ಯಾಪಿಟಲ್ ಅಥವಾ ರೇಟ್ ಆಫ್ ರಿಟರ್ನ್ ಏನಿದೆ ಅಥವಾ ರೇಟ್ ಆಫ್ ಕ್ಯಾಪಿಟಲ್ ಏನಿದೆ ಅಂದರೆ 10% ಇದೆಯಲ್ವಾ. ಸೊ ಆ ಒಂದು 10%ಗೆ ಎಗೆ ನಾವು 2%ನ ಆ್ಯಡ್ ಮಾಡ್ತೀವಿ, ಅಂದರೆ 10%ಗೆ 2%ನ ಆ್ಯಡ್ ಮಾಡ್ತೀವಿ ಆ್ಯಂಡ್ ಬಿಗೆ 10% ಜೊತೆಗೆ 8%ನ ಆ್ಯಡ್ ಮಾಡ್ತೀವಿ. ಸೊ ಟೋಟಲಾಗಿ ನಮಗೆ ರೇಟ್ ಆಫ್ ರಿಸ್ಕ್ ಎಷ್ಟು ಬರುತ್ತೆ ಅಂದರೆ ಅಥವಾ ರಿಟರ್ನ್ ಆಫ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಅಂದರೆ ಎಗೆ ಬಂದುಬಿಟ್ಟು 10 + 2 ಎಷ್ಟಾಗುತ್ತೆ? 12% ಆ್ಯಂಡ್ ಬಿಗೆ 10 + 8 18% ಆಗುತ್ತೆ ನಮಗೆ ರೇಟು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಬಂದುಬಿಟ್ಟು ನಮಗೆ 12% ಆ್ಯಂಡ್ 18% ಆಗಿದೆ. ಇಷ್ಟು ಕೂಡ ನಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ನು. ಸೊ ಇದನ್ನು ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾವುದು ಅಂದರೆ NPVನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ NPVನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ನೀವು ಏನೇನು ನೋಡಬೇಕು ಅಂದರೆ ನಿಮ್ಮ ಹತ್ರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆಯಾ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ ತಕ್ಷಣ ನೀವು NPVನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1 lakh ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಆಮೇಲೆ ಕ್ಯಾಶ್ ಫ್ಲೋ ಬೇಕಿದೆ, ಕ್ಯಾಶ್ ಫ್ಲೋನ ತೊಗೊಳ್ತೀವಿ ಆ್ಯಂಡ್ ಒಂದು ಕ್ಯಾಪಿಟಲ್ PV ಫ್ಯಾಕ್ಟರ್ ಎಷ್ಟಿದೆ ಅಂತ ಹೇಳಿ ನೋಡ್ತೀವಿ. ಸೊ ಇಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ 12 and 18% ಏನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಸೊ ಇದನ್ನು ನಾವು PV ಫ್ಯಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇವಾಗ ನಾವು PV ಫ್ಯಾಕ್ಟರ್ ಆಫ್ 12% ಆ್ಯಂಡ್ PV ಫ್ಯಾಕ್ಟರ್ ಆಫ್ 18% ಎರಡೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇವಾಗ ನೀವು
ಯಾವ ರೀತಿ NPVನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಇಯರ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋ ಅಷ್ಟು ಇಯರ್ ಯಾವುದು 1 2 3 4 ಅಂತ ಹೇಳಿ 4 ವರ್ಷದ ಡೀಟೇಲ್ಸ್ನ ಕೊಟ್ಟಿದ್ದಾರಲ್ಲ. ಸೊ ನೀವು ಅದಕ್ಕೆ 4 ವರ್ಷ ಹಾಕೊಳ್ತೀರಾ, 1 2 3 4 ಅಂತ ಹೇಳಿ ಹಾಕೊಳ್ತೀರಾ. ಅದಾದಮೇಲೆ PV ಆಫ್ 12%, ಅಂದರೆ ಇವಾಗ ನಾವು ಎಗೆ ಸಪ್ರೇಟು ಬಿಗೆ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇವಾಗ ನಾನು ಫಸ್ಟು ಏನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮಾತ್ರ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ಈ ಒಂದು ಪಾರ್ಟ್ನ ನೀವು ಈಗಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇಕಾದ್ರೆ ಹಿಂಗೆ ಒಟ್ಟಿಗೆ ಮಾಡ್ಕೋಬೋದು, ಇಲ್ಲ ಸಪ್ರೇಟಾಗಿ ಮಾಡ್ಕೋಬೋದು, ಅದರಲ್ಲಿ ಏನು ಇಶ್ಯೂ ಇಲ್ಲ. ಓಕೆನಾ. ಫಸ್ಟ್ ನಾವು ತೊಗೊಳ್ಳೋಣ ಎ ಕ್ಯಾಶ್ ಫ್ಲೋನ ತೊಗೊಳ್ಳೋಣ. ಎ ಕ್ಯಾಶ್ ಫ್ಲೋ ತೊಗೊಳೋಕ್ಕಿಂತ PV ಫ್ಯಾಕ್ಟರ್ ಎಷ್ಟಿದೆ? ಸೊ ಇಲ್ಲಿ ನಾವು ಆಗಲೇ ಕಂಡುಹಿಡ್ಕೊಂಡು ಹೋಗುತ್ತಾ, ರೇಟ್ ಅಥವಾ ರಿಟರ್ನ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ ಅಟ್ 10% ಆ್ಯಂಡ್ 2 and 8% ಅಂತ ಕೊಟ್ಟಿರಲ್ಲ. ಸೊ 10 + 2ನ ಆ್ಯಡ್ ಮಾಡಿದಾಗ ನಮಗೆ 12% PV ರೇಟ್ ಆಗುತ್ತೆ. ಸೊ ಎಗೆ 12% ಆ್ಯಂಡ್ ಬಿಗೆ 18% ಅಂತ ನಾನು ಆಗಲೇ ಹೇಳಿದೆ. ಸೊ PV ಫ್ಯಾಕ್ಟರ್ ಬಂದುಬಿಟ್ಟು ನಾವು 12% PV ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ PV at 12% ಅಂತ ಹಾಕ್ಕೊಂಡು ನೀವು ಇದಕ್ಕೆ ಒಂದು ಫಾರ್ಮುಲಾ ಇದೆ. ಓಕೆನಾ. ಈ ಫಾರ್ಮುಲಾ ಯಾವ ರೀತಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ, ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದೊಂದು ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಈ 0.892 ಯಾವ ರೀತಿ ಬಂತು ಅಂದರೆ, ಸೊ ನೋಡಿ ಇಲ್ಲಿ ಫಾರ್ಮುಲಾ ಏನು ಅಂದರೆ 1 / 1 + R n ಅಂತ ಹೇಳಿ ಹಾಕ್ಕೋಬೇಕಾಗುತ್ತೆ. ಇದು ಫಾರ್ಮುಲಾ. ಓಕೆನಾ. 1 ಅಂದರೆ ಇದು ಆ್ಯಸ್ ಇಟ್ ಈಸ್ 1 ಹೀಗೆ ಇರುತ್ತೆ. ನೆಕ್ಸ್ಟು 1 + R ಅಂದರೆ ಯಾವುದು ಅಂದರೆ, R ಅಂದರೆ ಇವಾಗ PV ಫ್ಯಾಕ್ಟರ್ ಎಷ್ಟು ಪರ್ಸೆಂಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು? 12% ಅಲ್ವಾ. ಸೊ 12%ನ ನಾವು ಡೆಸಿಮಲ್ಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಡೆಸಿಮಲ್ಸ್ ಅಂದರೆ ಏನಿಲ್ಲ, ಇವಾಗ ನಿಮಗೆ 2 ಡಿಜಿಟ್ಸ್ ನಂಬರ್ ಇರುತ್ತೆ ಅಂದ್ಕೊಳ್ಳಿ, ಇದ್ರ ಜೊತೆಗೆ ಫಸ್ಟಲ್ಲೇ 0.12 ಅಂತ ಹೇಳಿ ಹಾಕ್ಕೊಳ್ಳಿ. ಸೊ ನೋಡಿ 12% ಅಂದರೆ 12 ಆ್ಯಸ್ ಇಟ್ ಈಸ್ ಇದೆ, ಇದಕ್ಕಿಂತ ಮುಂಚೆ ಪಾಯಿಂಟ್ ಇಟ್ಟು 0ನ ಹಾಕ್ಕೊಳ್ಳಿ ಇಂಟು 1 ಯಾಕೆ ಅಂದರೆ n ಬಂದುಬಿಟ್ಟು ನಾವು ಇವಾಗಲೇ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿರೋ ರೀಸನಿಂದ 1 ಅಂತ ಹೇಳಿ ನಾವು ಹಾಕ್ಕೋಬೇಕಾಗುತ್ತೆ. ಓಕೆನಾ. 1 / 1 + 0.12 ಇಂಟು 1ನ ಮಾಡಿದ್ರೆ ನಮಗೆ PV ಫ್ಯಾಕ್ಟರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ನಿಮಗೆ 1 ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ = ಹೊಡಿತಾ ಹೋದರೆ ಇನ್ನು ರಿಮೈನಿಂಗ್ ಫ್ಯಾಕ್ಟರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇವಾಗ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ನೀವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಯಾವ ರೀತಿ ಅಂದರೆ ಫಸ್ಟು 1 ಇದು ಆ್ಯಸ್ ಇಟ್ ಈಸ್ ಇರುತ್ತಲ್ಲ. ಸೊ ಫಸ್ಟ್ ಇದನ್ನು ನೀವೇನು ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟಲ್ಲಿ ಬಿಡಿ. ಇದು ಬಿಟ್ಟು 1 + R × 1 ಅಲ್ವಾ. ಸೊ 1 + 0.12 ಇಂಟು 1 ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆ್ಯಸ್ ಇಟ್ ಈಸ್ ಸೇಮ್ ಆನ್ಸರೇ ಬರುತ್ತೆ, 1.12. ಓಕೆನಾ. ಇದ್ರ ಜೊತೆಗೆ ನೀವು 1ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನೇ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 1.12 ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ 1 / 1.12 ಮಾಡಿದ್ರೆ ನಿಮಗೆ ನೋಡಿ 0.892 ಬರುತ್ತೆ. ಸೊ ಇದು ಫಸ್ಟ್ 1 ಬಂದರೆ ಸಾಕು, ಫಸ್ಟ್ 1 ನಿಮಗೆ ಬೇಕಾಗಿರೋದು ಸಿಕ್ತಲ್ವಾ. ಅದಾದಮೇಲೆ = ಹೊಡಿತಾ ಹೋಗಬೇಕಾಗುತ್ತೆ. ಸೆಕೆಂಡ್ 1 ನೋಡಿ 0.797, 0.712, 0.6355 ಅಂತ ಬಂದಿದೆಯಲ್ಲ. ಸೊ 5ನ ರೌಂಡ್ ಆಫ್ ಮಾಡಿದ್ರೆ ನಮಗೆ 6 ಬರುತ್ತೆ. ಇದೇ ರೀತಿ ಎಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೀವು = ಹೊಡೆದ್ರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ, ಆರಾಮ್ಸೆ ಸಿಗುತ್ತೆ ಆನ್ಸರು. ಇದಾದಮೇಲೆ ನೀವು ಕ್ಯಾಶ್ ಇನ್ಫ್ಲೋನ ಬರ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕ್ಯಾಶ್ ಇನ್ಫ್ಲೋ ಅವರೇ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ಫ್ಲೋ ಆಫ್ ಏನ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಕ್ಯಾಶ್ ಇನ್ಫ್ಲೋ ಆಫ್ ಏನ ನೀವು ಬರೀಬೇಕಾಗುತ್ತೆ. ಸೊ ನೋಡಿ 40,000. ಸೊ ನೋಡಿ ಇಲ್ಲಿ ಆ್ಯಸ್ ಇಟ್ ಈಸ್ 40,000, 35,000, 25,000, 20,000 ಆ್ಯಸ್ ಇಟ್ ಈಸ್ ಕ್ಯಾಶ್ ಫ್ಲೋನ ನೀವು ಬರ್ಕೋಬೇಕು. ಸೊ ಈ ಒಂದು ಕ್ಯಾಶ್ ಫ್ಲೋನ ಬರೆದ ಮೇಲೆ ನೀವು PV ಆಫ್ ಎನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ PV ಆಫ್ ಎ ಅಂದರೆ ಇದು ನೀವು ಕನ್ಸಿಡರ್ ಮಾಡಬೇಡಿ, ನಾನು ಆಗಲೇ ಹೇಳ್ದಂಗೆ ಇದು ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಬರೀ ಏನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತಿರಲ್ವಾ. ಸೊ PV ಆಫ್ ಎನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, PV ಇಂಟು ಕ್ಯಾಶ್ ಇನ್ಫ್ಲೋನ ಮಾಡಿದ್ರೆ ನಮಗೆ PV ಆಫ್ ಎ ಸಿಗುತ್ತೆ. ಅಂದರೆ ಸೆಕೆಂಡ್ ಕಾಲಮ್ ಇಂಟು ಥರ್ಡ್ 1 ಮಾಡಿದ್ರೆ ನಮಗೆ ಈ ಒಂದು PV ಆಫ್ ಎ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ. ಈಗ ಎಕ್ಸಾಂಪಲ್ ನೋಡಿ 0.892 ಇಂಟು 40,000 ಮಾಡಿದಾಗ ನಿಮಗೆ 35,680 ಸಿಗುತ್ತೆ. ನೆಕ್ಸ್ಟ್ 0.797 ಇಂಟು 35,000 ಮಾಡಿದಾಗ 27,895 ಸಿಗುತ್ತೆ. 0.712 ಇಂಟು 25,000 ಮಾಡಿದಾಗ 17,800 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ 0.636 ಇಂಟು 20,000 ಮಾಡಿದಾಗ 12,720 ಸಿಗುತ್ತೆ. ಓಕೆನಾ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಇಷ್ಟೂ ಆ್ಯಡ್ ಮಾಡಬೇಕಾಗುತ್ತೆ. PV ಆಫ್ ಎ ಟೋಟಲ್ ಏನು ಸಿಕ್ಕಿರುತ್ತೋ ಅಷ್ಟೂ ಆ್ಯಡ್ ಮಾಡಿದಾಗ ನಿಮಗೆ 94,000
95 ಬರುತ್ತೆ. ಸೊ ಇದು ನಿಮಗೆ ಪಿ ವಿ ಆಫ್ ಎ ಟೋಟಲ್ ನಿಮಗೆ ಸಿಕ್ಕಿದೆ. ಇದೇ ರೀತಿ ನೀವು ಪಿ ವಿ ಆಫ್ ಬಿ ಟೋಟಲ್ನ ಮಾಡ್ಕೋಬೇಕಾಗುತ್ತೆ. ಸೊ ಬಿ ಟೋಟಲ್ ಬಂದುಬಿಟ್ಟು ನೀವು ಸಪ್ರೇಟಾಗಿ ಮಾಡ್ತೀರಾ ಅಂದರೆ ಸಪ್ರೇಟಾಗಿ ಮಾಡ್ಕೋಬೋದು, ಇಲ್ಲ ನಾನು ಸಪ್ರೇಟಾಗಿ ಮಾಡಲ್ಲ ಒಂದೇ ಟೇಬಲಲ್ಲಿ ಮಾಡಿ ಮುಗಿಸ್ತೀನಿ ಅಂದರೆ ಓಕೆ ಒಂದೇ ಟೇಬಲಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸೊ ಇವಾಗ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಪಿ ವಿ ಆಫ್ ಬಿ ಎಷ್ಟಿದೆ ಅಂತ ಹೇಳಿ ನೋಡೋಣ. ಸೊ ನೋಡಿ, ರಿಸ್ಕ್ ಪ್ರೀಮಿಯಮ್ ರೇಟ್ ಆಫ್ 8% ಅಂತ ಕೊಟ್ಟಿದ್ದಾರೆ. 10%ಗೆ ನಾವು 8% ಆ್ಯಡ್ ಮಾಡಿದಾಗ ನಮಗೆ 18% ಆಗುತ್ತೆ. ಪಿ ವಿ ಆಫ್ ಬಿ ಬಂದುಬಿಟ್ಟು 18%. ಸೊ 18%ನ ಯಾವ ರೀತಿ ಮಾಡಬೇಕು ಪಿ ವಿನ ನಾವು ಅಂದರೆ 1 ಡಿವೈಡೆಡ್ ಬೈ 1 ಪ್ಲಸ್, ಸೊ 18 ಅಂದರೆ ಏನು ಬರುತ್ತೆ ಡೆಸಿಮಲ್ಸಲ್ಲಿ 0.18 ಇಂಟು 1 ಮಾಡಿದಾಗ ನಮಗೆ ಈ ಒಂದು ಆನ್ಸರ್ ಸಿಗಬೇಕು. ಓಕೆನಾ? ಸೊ ಈ ಒಂದು ಆನ್ಸರ್ ಸಿಕ್ಕಿದ್ರೆ ಸಾಕು, ನೀವು ಇನ್ ರಿಮೈನಿಂಗ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸೇ ಬರಿತಾ ಹೋಗ್ಬೋದು. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಈಸಿಕ್ವಲ್ಸ್ ಟು ಹೊಡಿತಾ ಹೋದರೆ ನಮಗೆ ಆನ್ಸರ್ಸ್ ಏನು ಬೇಕೋ ಅದು ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಸೊ 1ನ ನೀವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ 1 ಆ್ಯಸ್ ಇಟ್ ಈಸ್ ಇರಲಿ. ನೆಕ್ಸ್ಟ್ ಫಸ್ಟ್ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1 ಪ್ಲಸ್ 0.18ನ ಮಾಡಿದರೆ ನಮಗೆ 1.18 ಬರುತ್ತೆ. ಸೊ ಇದನ್ನು ನೀವು ರೌಂಡ್ ಆಫ್ ಮಾಡ್ಕೋ 1.18 ಇಂಟು 1 ಅಲ್ವಾ. ಸೊ 1 ಡಿವೈಡೆಡ್ ಬೈ 1.18ನ ಮಾಡಿದಾಗ ನಿಮಗೆ 0.847 ಸಿಗುತ್ತೆ. ಇದು ಸಿಕ್ಕಿದ ತಕ್ಷಣ ನೀವು ಈಕ್ವಲ್ಸ್ನ ಹೊಡಿಬೇಕಾಗುತ್ತೆ. ಈಕ್ವಲ್ಸ್ ಟು ಹೊಡಿದ್ರೆ 718 ಸಿಗುತ್ತೆ. ನೆಕ್ಸ್ಟು 0.608 ಸಿಗುತ್ತೆ. ನೆಕ್ಸ್ಟ್ 0.515 ಸಿಗುತ್ತೆ. ಓಕೆನಾ? ಇದಾದಮೇಲೆ ನೀವು ಕ್ಯಾಶ್ ಇನ್ಫ್ಲೋ ಆಫ್ ಬಿನ ಬರಿಬೇಕಾಗುತ್ತೆ. ಬಿ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂದರೆ 50,000, 40,000, 30,000, 30,000 ಆ್ಯಸ್ ಇಟ್ ಈಸ್ ಬರೀತೀರಾ. ಇದಾದಮೇಲೆ ಪಿ ವಿ ಆಫ್ ಬಿ ಬಂದುಬಿಟ್ಟು ಪಿ ವಿ ಇಂಟು ಕ್ಯಾಶ್ ಇನ್ಫ್ಲೋನ ಇಂಟು ಮಾಡಬೇಕಾಗುತ್ತೆ. ಸೊ ನೋಡಿ, 0.847 ಇಂಟು 50,000 ಮಾಡಿದಾಗ 42,350 ಬರುತ್ತೆ. 0.718 ಇಂಟು 40,000 ಮಾಡಿದಾಗ 28,720 ಬರುತ್ತೆ. 0.609 ಇಂಟು 30,000 ಮಾಡಿದಾಗ 18,270 ಬರುತ್ತೆ. ನೆಕ್ಸ್ಟ್ 0.616 ಇಂಟು 30,000 ಮಾಡಿದಾಗ 15,480 ಸಿಗುತ್ತೆ. ಇನ್ನು ಪಿ ವಿ ಆಫ್ ಬಿನ ಟೋಟಲ್ ಮಾಡಿದಾಗ ನಿಮಗೆ 1,04,820 ಸಿಗುತ್ತೆ. ಸೊ ಈ ಒಂದು ಟೇಬಲ್ನ ನೀವು ಮಾಡ್ಕೊಂಡ್ಮೇಲೆ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿದರೆ ಸಾಕು, ನಿಮಗೆ ಎನ್ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇದು ಸಿಂಪಲ್ ಪ್ರಾಬ್ಲಮ್ ಅಲ್ವಾ. ಸೊ ನೋಡಿ, ಟೋಟಲ್ ಪಿ ವಿ ಎಷ್ಟಿದೆ ಅಂದರೆ ಫಸ್ಟು ಎ ಆ್ಯಂಡ್ ಬಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎ ಟೋಟಲ್ ಎಷ್ಟಿದೆ 94,095 ಆ್ಯಸ್ ಇಟ್ ಈಸೇ ಬರೀರಿ. ಬಿ ಟೋಟಲ್ ಎಷ್ಟಿದೆ 1,04,820 ಆ್ಯಸ್ ಇಟ್ ಈಸ್ ಬರೀರಿ. ಇದಕ್ಕೆ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಕ್ವಶನಲ್ಲಿ 1 lakh. ಸೊ 1 lakhನ ಮೈನಸ್ ಮಾಡಬೇಕಾಗುತ್ತೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮೈನಸ್ 1 lakhನ ಮೈನಸ್ ಮಾಡಿದಾಗ ನಮಗೆ ಸೊ ಎನ್ ಪಿ ವಿ ಆಫ್ ಎ ಎಷ್ಟು ಸಿಗುತ್ತೆ ಅಂದರೆ -5,905 ಸಿಗುತ್ತೆ. ಇನ್ನು ಎನ್ ಪಿ ವಿ ಆಫ್ ಬಿ ಬಂದುಬಿಟ್ಟು 4,820 ಸಿಗುತ್ತೆ. ಓಕೆನಾ? ಇಷ್ಟೇ ಎನ್ ಪಿ ವಿ ಕ್ಯಾಲ್ಕುಲೇಷನ್, ಸಿಂಪಲ್ ಆ್ಯಂಡ್ ಈಸಿ ಇದೆ. ನೆಕ್ಸ್ಟು ಸೆಷನಲ್ಲಿ ನಾನು ಬೇರೆ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.